ಶಿಕ್ಷಣ ವ್ಯವಸ್ಥೆ ಬಲಪಡಿಸಿದ್ರೆ ದೇಶ ಸುಭದ್ರ. ಟೊಯೋಟಾ ಸಂಸ್ಥೆಯಿಂದ ನಿರ್ಮಿಸಲಾಗ್ತಾ ಇರುವಂತಹ ಪಬ್ಲಿಕ್ ಶಾಲೆಯ ಭೂಮಿ ಪೂಜೆ ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸಿದ್ರೆ ಮಾತ್ರ ದೇಶದ ಅಭಿವೃದ್ಧಿಯನ್ನ ಸುಭದ್ರಗೊಳಿಸುವ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಕೆಪಿಎಸ್ ಶಾಲೆಗಳ ನಿರ್ಮಾಣಕ್ಕೆ ಆದ್ಯತೆ ನೀಡ್ತಾ ಇದೆ ಅಂತ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಟೊಯೋಟಾ ಸಂಸ್ಥೆಯಿಂದ ನಿರ್ಮಿಸಲಾಗ್ತಾ ಇರುವಂತಹ ಪಬ್ಲಿಕ್ ಶಾಲೆಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗಳನ್ನ ನಿರ್ಮಿಸಲಾಗ್ತಾ ಇದ್ದು, ಶಾಲೆಗಳಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಅಗತ್ಯವಿರುವಂತಹ ತರಗತಿ ಕೊಠಡಿಗಳು, ಗ್ರಂಥಾಲಯ, ಅಡುಗೆ ಮನೆ, ಊಟದ ಸಭಾಂಗಣ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಅಂತ ಹೇಳಿದ್ರು. ವಿರೋಧ ಪಕ್ಷಗಳ ಟೀಕೆಗಳಿಗೆ ಸಂಬಂಧಪಟ್ಟಂತೆ ಅವರು ಏನು ಹೇಳ್ತಾರೋ ಅದಕ್ಕೆ ತಕ್ಕಂತೆ ಉತ್ತರ ನೀಡುತ್ತೇವೆ. ವಿರೋಧ ಪಕ್ಷವನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರು 12 ಕೋಟಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆ ಕಟ್ತಾ ಇದೆ. ಸುಮಾರು 34 ಕೊಠಡಿಗಳು ಬರ್ತದೆ. ಅದರಲ್ಲಿ ಎಲ್ಲ ಲೈಬ್ರರಿ ಇರ್ತದೆ, ಕ್ಲಾಸ್ ರೂಮ್ಸ್ ಇರ್ತದೆ. ಆಧುನಿಕವಾಗಿ ಇವತ್ತಿನ ಎಜುಕೇಶನ್ ಸಿಸ್ಟಮ್ಗೆ ಏನೇನು ಅವಶ್ಯಕತೆ ಐತೆ ಅದೆಲ್ಲಾನು ಕೂಡ ಮಾಡ್ತಾರೆ. ಅಡಿಗೆ ಮನೆ ಇರ್ತದೆ, ಡೈನಿಂಗ್ ಹಾಲು ಎಲ್ಲಾನು ಕೂಡ ಮಾಡ್ತಾರೆ. ಕೆಪಿಎಸ್ ಶಾಲೆ ಈಗ ಕುದೂರಿನಲ್ಲಿ ಈಗಾಗಲೇ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಹಂತದಲ್ಲಿದೆ. ಈಗ ಸಂಕಿಘಟ್ಟ ಇದೆ, ಚಕ್ರವಾವಿ ಇದೆ, ಬಾಚನಹಟ್ಟಿ ಇದೆ, ಎರೆಹಳ್ಳಿ, ತಿಪ್ಸಂದ್ರ, ಜಾಲಮಂಗ್ಲ, ಮತ್ತೆ ಅಲ್ಲಿ ಗೋಪಳ್ಳಿ, ಮತ್ತೆ ಬಿಡ್ದಿ ಟೌನು, ಈ ರೀತಿ ಎಲ್ಲ ಕಡೆನೂ ಕೂಡ ನಾವು ಕೆಪಿಎಸ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ ಅಕಾಡೆಮಿಯಿಂದ ಎಲ್ಲ ಹಂತ ಹಂತವಾಗಿ ಮಾಡ್ತೀವಿ. ಒಂದೇ ಸರಿ ಎಲ್ಲ ಮಾಡಕ್ಕಾಗಲ್ಲ. ಹಂತ ಹಂತವಾಗಿ ಈಗ ಮೊದಲನೇ ಹಂತದಲ್ಲಿ ತಗೊಂಡಿದೀವಿ, ನೆಕ್ಸ್ಟ್ ಒಂದು 5 ತಗೊಂತೀವಿ. ಹಂಗೆ 32 ಪಂಚಾಯತ್ ಇರೋದ್ರಿಂದ 32, 33 ನಾವು ಮಾಡ್ಬೇಕಾಗ್ತದೆ. ಅದಲ್ಲದೆ ಟೌನ್ಗಳಲ್ಲಿ ಪ್ರತಿ ಟೌನ್ ವ್ಯಾಪ್ತಿನಲ್ಲೂ ಒಂದೊಂದು ಮಾಡ್ಬೇಕಾಗ್ತದೆ. 35 ಕೆಪಿಎಸ್ ಶಾಲೆಗಳನ್ನ ಮಾಡ್ಬೇಕು. ಈಗ ಪ್ರಾಯೋಗಿಕವಾಗಿ ನಾವು ಕುದೂರಿನಲ್ಲಿ ಸಕ್ಸಸ್ ಆಗಿದ್ದೀವಿ. 1700 ಮಕ್ಕಳುಗಳು ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಏನು ಅಂತಂದ್ರೆ, ನಾವು ಶಿಕ್ಷಣದ ವ್ಯವಸ್ಥೆಯನ್ನ ಬಲಪಡಿಸಬೇಕು. ಶಿಕ್ಷಣದ ವ್ಯವಸ್ಥೆ ಬಲಪಡಿಸಿದ್ರೆ ದೇಶ ಸುಭದ್ರವಾಗಿರ್ತದೆ ಅಂತಕ್ಕಂಥ ಆಲೋಚನೆಯಿಂದ ಮಾಡ್ತಾ ಇದ್ದಾರೆ. ಆಡಿಟೋರಿಯಂ 17 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 12 ಕೋಟಿ ಮಂಜೂರಾತಿ ಆಗಿದೆ. ಇನ್ನು 5 ಕೋಟಿ ಬರಬೇಕು. ಬಟ್ ಈಗ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಎಲ್ಲ ಮುಗಿತದೆ. ಇಂಟರ್ನಲ್ ಇದಕ್ಕೆ ದುಡ್ಡು ಬೇಕು. ಅದನ್ನ ಮುಂದಿನ ದಿವಸದಲ್ಲಿ ಮುಗಿಸ್ತೀವಿ. ಅದನ್ನ ಪೌರಾಡಳಿತ ಸಚಿವರಾಗಿದ್ದ ಮಾಗಡಿ ಪಟ್ಟಣಕ್ಕೆ ವಿಶೇಷವಾಗಿ ನಿರೀಕ್ಷೆ ಏನೂ ಇಲ್ಲ. ಆಡಳಿತ ಬಿಗಿ ಮಾಡ್ತೀನಿ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕು. ಈಗ ಪೌರಾಡಳಿತ ಅಂತಂದ್ರೆ ಸರ್ಕಾರ ಅನುದಾನ ಕೊಡ್ತಕ್ಕಂಥದ್ದು ಕಡಿಮೆ. ಸ್ಥಳೀಯ ಸಂಸ್ಥೆಗಳನ್ನೇ ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥದ್ದು. ನಾವು ಟ್ಯಾಕ್ಸ್ ವಸೂಲಿ ಮಾಡ್ಬೇಕಾದ್ರೆ ಮೂಲಭೂತ ಸೌಕರ್ಯ ಕೊಡ್ಬೇಕು. ಮೊದಲು ನಾವು ಕುಡಿಯೋ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅಥವಾ ಬೀದಿ ದೀಪಗಳಿರ್ಬೋದು, ಇವನ್ನು ನಾವು ಮೂಲಭೂತವಾಗಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ. ಈ ವಿಚಾರವಾಗಿ ಗಮನ ಹರಿಸ್ತಾ ಇದ್ದೀನಿ. ನಾವು ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಲಿಕ್ಕೆ ಯಾವ ರೀತಿ ನಾವು ಮಾನದಂಡವನ್ನ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ಈಗ ಬೆಂಗಳೂರಿನಲ್ಲಿ ನೋಡಿ, ಈಗ ನಂದೇ ಜಾಗ ಇದೆ, ನನ್ನ ಮನೆಗೆ 5 ಲಕ್ಷ ನಾನು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಪ್ರತಿ ತಿಂಗಳು ನಮ್ಗೆ ಬಡ್ಡಿ ಹಾಕೊಂಡು ಹೋಗ್ತಾರೆ. ನಾವು ಕಟ್ಟಲೇಬೇಕು, ಅನಿವಾರ್ಯ. ಅದು ಬಡ್ಡಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹಂಗೆ ಎಲ್ಲ ಕಡೆನೂ ನಾವು ಆ ವ್ಯವಸ್ಥೆನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲಿ. ಅದ್ರ ಜೊತೆಗೆ ನಾವು ಅಲ್ಲಿ ನಾನು ಹೇಳಿಲ್ವಾ 3 ಮಾನದಂಡ: ಸ್ವಚ್ಛತೆ, ಬೀದಿ ದೀಪ ಮತ್ತೆ ಕುಡಿಯೋ ನೀರು. ಈ 3ಕ್ಕೂ ಕೂಡ ಮಾನದಂಡಕ್ಕೆ ನಾನು ಅಲ್ಲಿ ವ್ಯವಸ್ಥೆ ಮಾಡಿ ನಂತರ ನಾವು ಟ್ಯಾಕ್ಸ್ ನ ಬಿಗಿಯಾಗಿ ಕಲೆಕ್ಟ್ ಮಾಡ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಇವಾಗ ಮಂಚನಬೆಲೆ ಜಲಾಶಯದಿಂದ ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಆಗುತ್ತೆ. ಕೆಲವು ವಾರ್ಡ್ಗಳಲ್ಲಿ 15 ದಿನ ಏನಾಗ್ತಾ ಇದೆ? ಚೀಫ್ ಆಫೀಸರ್ ಬಂದಿಲ್ವರ್ರಿ? ಮೋಟರ್ಗಳು ಕೆಟ್ಟೋಗುತ್ತೆ. ಮ್ಯಾನೇಜರ್ ಸಾಹೇಬ್ರೆ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಇನ್ನೇನೋ ಕ್ವಶನ್ ಐತೆ. ಚೀಫ್ ಆಫೀಸರ್ ಎಲ್ಲಿ ಬರ್ತಾರೆ? ನಗರಸಭೆಯಾಗಿ ಏನಾದ್ರು ಇಲ್ಲಿ ಮಾಡಕ್ಕಾಗಲ್ಲ. ಇಲ್ಲಿ ಅಷ್ಟು ಜನಸಂಖ್ಯೆ ಬೇಕಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಜನಸಂಖ್ಯೆ ಬೇಕು. ಇದು ಮಾಡಕ್ಕಾಗಲ್ಲ. ಬಿಡದಿ ಮಾಡ್ಬೋದು. ಅದು ಮಂಚಂಗನಹಳ್ಳಿ ಪಂಚಾಯತ್ ಸೇರ್ಸ್ಕೊಂಡು ಬಿಡದಿ ಮಾಡ್ಬೋದು. ಇಲ್ಲಿ ಕಷ್ಟ ಐತೆ. ಇಲ್ಲಿ ನಾವು ಸೇರ್ಸಿದ್ರೆ ಒಂದ್ 4-5 ಹಳ್ಳಿ ಸೇರ್ಸ್ಬೋದು ಅಷ್ಟೇ. ಅದರಿಂದ ಅಷ್ಟು ಜನಸಂಖ್ಯೆ ಬರೋದಿಲ್ಲ. ಇಲ್ಲಿ ಸುಮ್ನೆ ಮಾಡೋದಲ್ಲ, ಜನಸಂಖ್ಯೆ ಇರ್ಬೇಕು. ಜನಸಂಖ್ಯೆ ಇಲ್ದೇನೆ ಸುಮ್ನೆ ಮಾಡಕ್ಕಾಗಲ್ಲ. 80ನೇ ಸ್ವಾತಂತ್ರ್ಯೋತ್ಸವ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪ್ರಮುಖ ಘೋಷಣೆಗಳು ಏನು ಅಂತ ನಿನ್ನೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಓದಿಲ್ವಾ ನೀವು? ಅದನ್ನ ನೀವು ಹೇಳಬೇಕು. ಜನಸ್ನೇಹಿ ಆಡಳಿತ ಕೊಡ್ತಕ್ಕಂಥದ್ದೇ ಪ್ರಮುಖವಾದಂತ ಘೋಷಣೆ. ಜನಸ್ನೇಹಿ ಆಡಳಿತಕ್ಕೆ ಒತ್ತು ಕೊಡ್ಬೇಕು. ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಲ್ಲಿ ಅಲ್ದಾಡತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಎಲ್ಲಿ ಸರಿಯಾದ ರೀತಿಯಲ್ಲಿ ಇದಿರ್ತದೆ ಅಲ್ಲಿ ವ್ಯವಸ್ಥೆಗೆ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಪ್ರಥಮ ಆದ್ಯತೆ. ಅದಲ್ಲದೆ ಈ ಎಜುಕೇಶನ್ ಇರ್ಬೋದು, ಯುವಕರ ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ಯುವಕರನ್ನ ನಾವು ಅವ್ರನ್ನ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸದನದಲ್ಲಿ ವಿರೋಧ ಪಕ್ಷಗಳನ್ನು ಎದುರಿಸಕ್ಕೆ ಯಾವ ರೀತಿ ತಯಾರಾಗಿ
ಏನ್ ಎದುರ್ಸೋದು ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ತಕ್ಕಂತ ಉತ್ತರ ಕೊಡ್ತೀವಿ. ತೊಡೆತಟ್ಟಕಾಯ್ತದ ಎದುರ್ಸಕ್ಕೆ? ಓಂ ಶುಭಾಭ್ಯಾಂ ಪ್ರಿನ್ಸಿಪಲ್ ಅಲ್ಲ, ಪ್ರಿನ್ಸಿಪಲ್ प्रथमे पादे जम्बूद्वीपे वर्धवर्षे वर्धमण्डे मेरोः दक्षिणे जये शालिवार्जिके बौद्धावतारे रामक्षेत्रे अस्मिन् वर्तमाने व्यवहारिके जातमानेन प्रभुवादि पराभावनाम संवत्सरे दक्षिणायने वर्षऋतो श्रावणमासे शुक्लपक्षे तृतीयायां शुभदितोऽस्य भगवतः देवदेवोत्तमस्य देवता सार्वभौमस्य अखिलाण्डकोटि ब्रह्माण्डनायकस्य श्री महालक्ष्मी समेत पश्चिमवेङ्कटाचलपते श्री रंगनाथ स्वामी देवता प्रीत्यर्थं श्री महालक्ष्मी समेत लक्ष्मी नरसिंह स्वामी देवता प्रीत्यर्थं श्री महागौरी देवता श्री सोमेश्वर स्वामी देवता प्रीत्यर्थं यजमानस्य नूतन विद्या केंद्र शंकुस्थापन महोत्सवांगभूतम् महागणपति प्रार्थना पूर्वक इष्टदेवता कुलदेवता प्रार्थना पूर्वक पूजांच करिष्ये वक्रतुंड महाकाय कोटि सूर्य समप्रभो निर्विघ्नं कुरु मे देव सर्वकार्येषु सर्वदा महागणपते नमः ध्यायामि समर्पयामि दत्तसिंहासनं समर्पयामि पादयोः पाद्यं समर्पयामि हस्तयोर्घ्यमद्यं समर्पयामि मुखे आचमनं समर्पयामि ओम वैष्णवयोगस्थानमूर्ते तस्य वाजे देगनः औषधीर्वमातरः तस्मारङ्गमासक्षया जिनेन आपोजयेदातनः शुद्धोदकस्थानं समर्पयामि।